ಗಣಿನಾಡು ಬಳ್ಳಾರಿಯಲ್ಲಿ ಕಳೆದೊಂದು ವಾರದಿಂದ ಸುರಿಯುತ್ತಿರತಕ್ಕಂಥ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳ ಸೃಷ್ಟಿಯಾಗಿರುವಂಥದ್ದು. ಅದರಲ್ಲೂ ಕೂಡ ದಮ್ಮೂರು ಗ್ರಾಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಾಕಷ್ಟು ಹೊಲಗಳಿಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿ ಬೆಳೆ ನಾಶವಾಗಿರುವಂಥದ್ದು ತಾವು ದೃಶ್ಯ ಕೂಡ ಗಮನಿಸಬಹುದು. ಅಂದರೆ ಪ್ರಮುಖವಾಗಿ ಟಮಾಟೆ ಬೆಳೆಯನ್ನ ಇಲ್ಲಿ ಇರ್ತಕ್ಕಂಥ ರೈತರು ಬೆಳೆದಿದ್ರು. ಆದರೆ ನಿರಂತರವಾಗಿ ಕಳೆದೊಂದು ವಾರದಿಂದ ಸುರಿಯುತ್ತಿರತಕ್ಕಂತಹ ಭಾರಿ ಮಳೆಯಿಂದಾಗಿ ಟಮಾಟೆ ಬೆಳೆ ಸಂಪೂರ್ಣವಾಗಿ ಕೊಳೆತು ಹೋಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಖರ್ಚು ಮಾಡಿರ್ತಕ್ಕಂಥ ರೈತ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಅದರಲ್ಲೂ ಕೂಡ ಈಗಾಗಲೇ ಟಮಾಟೆ ಹಣ್ಣನ್ನು ಕಿತ್ತು ಮಾರುಕಟ್ಟೆಗೆ ಒಯ್ಯಬೇಕಾಗಿತ್ತು. ಆದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೊಳೆತು ಹೊಲದಲ್ಲೇ ಬಿದ್ದಿರುವಂಥದ್ದು. ಹೀಗಾಗಿ ರೈತರು ಅದನ್ನು ಕಿತ್ತು ಒಗೆಯುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಜೊತೆಗೆ ಇಲ್ಲಿ ತಂದೆ ತಾಯಿಯಾಗುವುದು ಇನ್ನೂ ಕನಸೆ. ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಟಮಾಟೆಯ ಜೊತೆಗೆ ಒಂದು ಮೆಣಸಿನಕಾಯಿ ಬೆಳೆಯನ್ನು ಕೂಡ ಬೆಳೆದಿರುವಂಥದ್ದು. ಅಂದರೆ ಮಿಶ್ರ ಬೆಳೆಯಾಗಿ ಟಮಾಟೆ ಹಣ್ಣನ್ನು ಇಲ್ಲಿ ರೈತರು ಬೆಳೆದಿದ್ದಾರೆ. ಅಂದರೆ ಅಟ್ಲೀಸ್ಟ್ ಮೆಣಸಿನಕಾಯಿ ಬೆಳೆಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ರೈತರು ಮಾಡ್ತಾ ಇರುವಂಥದ್ದು. ಆದರೆ ಈಗ ಕೊಳೆತ ಸ್ಥಿತಿಯಲ್ಲಿರ್ತಕ್ಕಂಥ ಟಮಾಟೆ ಬೆಳೆಯನ್ನು ಕಿತ್ತು ಒಗೆಯುವಂಥ ಸ್ಥಿತಿಯಲ್ಲಿರುವಂಥದ್ದು. ಅದರಲ್ಲೂ ಕೂಡ ಮಾರ್ಕೆಟಲ್ಲಿ ಕೂಡ ಸರಿಯಾದ ರೀತಿಯಲ್ಲಿ ರೈತರಿಗೆ ದರ ಸಿಗ್ತಾ ಇಲ್ಲ. ಅಂದರೆ ಮಾರುಕಟ್ಟೆಯಲ್ಲಿ ಕೆಜಿಗೆ 40ರಿಂದ 50 ರೂಪಾಯಿ ಇದ್ರೂ ಕೂಡ ರೈತರ ಬಳಿ ಖರೀದಿ ಮಾಡುವುದು ಕೇವಲ 1 ರೂಪಾಯಿಗೆ 1 ಕೆಜಿ ಅಂತೆ. ಹೀಗಾಗಿ ರೈತರು ಖರ್ಚು ಮಾಡಿರುವಂಥದ್ದು ಅಂತೂ ಆಳಿಗೆ ಕೊಟ್ಟಿರತಕ್ಕಂಥ ಕೂಲಿಯನ್ನು ಕೂಡ ವಾಪಸ್ ತೆಗೆದುಕೊಳ್ಳದಂತಹ ಪರಿಸ್ಥಿತಿಗೆ ರೈತರು ಬಂದಿರುವಂಥದ್ದು. ಹೀಗಾಗಿ ಒಂದು ಕಡೆ ಮಾರುಕಟ್ಟೆ ದರ ಕುಸಿತವಾಗಿರುವಂಥದ್ದು, ಮತ್ತೊಂದು ಕಡೆ ಈ ರೀತಿ ಮಳೆರಾಯ ನಿರಂತರವಾಗಿ ಅವಕೃಪೆ ತೋರಿದಾಗಿ ಒಂದು ಕಡೆ ಬೆಳೆ ಕೊಳ್ತಿರುವಂಥದ್ದು. ಹೀಗಾಗಿ ಸಾಲ ಮಾಡಿರ್ತಕ್ಕಂಥ ರೈತ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ. ಈಗ ರೈತರು ಕೂಡ ಕೊಳಿತ ಟಮಾಟೆಗಳನ್ನು ಕೂಡ ನೋಡ್ತಾ ಇರುವಂಥ ದೃಶ್ಯವನ್ನು ಕೂಡ ತಾವು ಗಮನಿಸ್ಬೋದು. ಅಂದರೆ ಸಂಕಟ ಆಗುತ್ತೆ ರೈತರಿಗೆ. ಯಾಕಂತಂದರೆ ಸಾಕಷ್ಟು ಸಾಲ ಸೂಲ ಮಾಡಿ ಟಮಾಟೆ ಹಣ್ಣನ್ನು ಬೆಳೆದಿದ್ರು. ಇದರಿಂದ ತಮ್ಮ ಜೀವನವನ್ನು ಅಟ್ಲೀಸ್ಟ್ ಸಾಲಕ್ಕಾದರೂ ಮರುಪಾವತಿಗಾದರೂ ಅದು ಹಣ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೊಳ್ತು ಹೋಗಿದೆ. ಹೀಗಾಗಿ ಕಿತ್ತು ಒಗೆಯುವಂಥ ಪರಿಸ್ಥಿತಿಯಲ್ಲಿ ಕೂಡ ರೈತರು ಇರುವಂಥದ್ದು ತಾವು ದೃಶ್ಯ ಕೂಡ ಅಂತಂದರೆ ಸಾಕಷ್ಟು ತಮ್ಮ ಮಕ್ಕಳ ಹಾಗೆ ಈ ಬೆಳೆಗಳನ್ನು ಉಪಚಾರ ಮಾಡಿ ಬೆಳೆಸಿರ್ತಾರೆ. ಬರುವ ಫಸಲಿನಿಂದಾಗಿ ಹಣದಲ್ಲಿ ತಮ್ಮ ಸಾಲಗಳನ್ನು ತೀರಿಸ್ಕೊತೀವಿ ಅನ್ನೋ ಪರಿಸ್ಥಿತಿಯಲ್ಲಿ ಕೂಡ ರೈತರಿದ್ರು. ಎಲ್ಲವೂ ಕೂಡ ಹಾಳಾಗಿರುತ್ತೆ. ಈಗ ರೈತರನ್ನು ಕೂಡ ಮಾತಾಡ್ತಾನೆ. ಸರ್, ಈಗ ಏನು ಸಮಸ್ಯೆ ಆಗಿದೆ, ರೈತ ಯಾಕೆ ಕಿತ್ತು ಹೋಗ್ತಾ ಇದ್ದೀರಂತ? ಸರ್, ಟೊಮೆಟೊ ಬೆಳೆದ್ರು ಕೂಡ ಇದೇ ಸಾರ್ತಿಗಿಲ್ಲ. ಅವ್ರು ರೂಪಾಯಿ ಕೆಜಿ ಕೇಳ್ತಾರ. ಮಾರ್ಕೆಟ್ಗೆ ಹೋದ್ರೆ ಎಲ್ಲಿಗೆ ಬೇರೆ ಕೇಳ್ತಾರ. ನಮ್ಗೆ ಕೊಡುವವರು ಮತ್ತು ಇಷ್ಟು ನಷ್ಟ ಬಂದತ್ತೆ, 60-70 ಸಾವಿರ ರೂಪಾಯಿ ಬಂದತ್ತೆ ಒಂದು ಎಕರೆಗೆ. ಅದು ಯಾರು ಗೌರ್ಮೆಂಟಿಗೆ ಕೊಡಬೇಕು. ಮಳೆ ಬಂದು 1 ವಾರ ಆಯಿತು, ನಿಂತಿಲ್ಲ. ಇವು ಕೊಳ್ತೋಗ್ಬಿಟ್ಟೈತೆ. ಕಿತ್ತು ಹಾಕೊಂಡು ಮತ್ತೆ ಯಾವ್ದೋ ನೀಡೋಣ ಅಂದ್ಕೊಂಡಿವಿ. ಎಲ್ಲ ಕಂಪ್ಲೀಟ್ ಕೆಳಗ ಕೊಳ್ತೋಗ್ಬಿಟ್ಟದೆ. ನೋಡಿ ಸರ್, ನೀವೇ ಕೊಳ್ತೋಗ್ಬಿಟ್ಟೈತೆ. ಏನು ಮಾಡೋಣ? ಹಾಗೊಮ್ಮೆ ಯಾವುದೋ ಮೆಷಿನ್ ಗಿಡ ಇಡೋಣ ಕುಂತಾ ಇದ್ದೀವಿ. ಮತ್ತು ಇದಕ್ಕೆ ನಷ್ಟ ಪರಿಹಾರ ಕೊಟ್ಟರೆ ಮೇಲು ಗೌರ್ಮೆಂಟು, ಸರ್ಕಾರ. ಇದಿಷ್ಟು ರೈತರ ಮಾತಾಗಿರುವಂಥದ್ದು. ಏನಂತಂದರೆ ಸಾಕಷ್ಟು ಎಕರೆವಾರು ಸುಮಾರು 70ರಿಂದ 1 ಲಕ್ಷದವರೆಗೆ ನಾವು ಖರ್ಚನ್ನು ಮಾಡಿದ್ದೀವಿ. ಆದರೆ ನಿರಂತರವಾಗಿ 1 ವಾರದಿಂದ ಮಳೆ ಸುರಿತಾ ಇದೆ. ಹೀಗಾಗಿ ಟಮಾಟೆ ಬೆಳೆ ಸಂಪೂರ್ಣವಾಗಿ ಕೊಳೆತು ಹೋಗಿದೆ. ಇರುವಂತಹ ಟಮಾಟೆ ಬೆಳೆಯನ್ನು ಕಿತ್ತು ಒಗೆದು ಬೇರೆ ಫಸಲನ್ನು ಹಾಕುವಂಥ ಯೋಜನೆಯಲ್ಲಿ ಇರುವಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಸರ್ಕಾರ ಮಾಡಿರುವಂಥ ಖರ್ಚನ್ನು ಆದರೂ ಅಟ್ಲೀಸ್ಟ್ ಪರಿಹಾರದ ರೂಪದಲ್ಲಿ ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂಸ್ಕೃತಿ ವಿನಾಯಕ ಬೆಳಗ್ಗೆ TV9 ಬಳ್ಳಾರಿ.